ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ ಫಿಕ್ಸ್. ಬಂದ್ 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 ಅಂತ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದ್ದಾರೆ. ಮರಾಠಿಗರ ಪುಂಡಾಟದ ವಿರುದ್ಧ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಎಂಇಎಸ್ ಶಿವಸೇನೆಯನ್ನ ನಿಷೇಧಿಸಬೇಕು, ಕನ್ನಡಿಗರು ಒಟ್ಟಾಗಿ ಅಂತ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಕರ್ನಾಟಕ ಬಂದ್ಗೆ ಕೈ ಜೋಡಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ನಟ ನಟಿಯರು ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸುವಂತೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಮಾರ್ಚ್ 22ಕ್ಕೆ ಬಂದ್ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಬಂದಿನ ನಟ ನಟಿಯರು ಕೂಡ ಈ ಬಂದ್ಗೆ ಸಾಥ್ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಮಾತ್ರ ಅಲ್ಲ, ಅನೇಕ ಸಂಘ ಸಂಸ್ಥೆಗಳಿಗೂ ಕೂಡ ಸಂಘಟನೆಗಳಿಗೂ ಕೂಡ ಅವರು ಈ ಒಂದು ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮರಾಠಿಗರ ಪುಂಡಾಟದ ವಿರುದ್ಧ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ಅವರು ಮೈಸೂರಿನಲ್ಲಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ನಟ ನಟಿಯರು ಸಂಘ ಸಂಸ್ಥೆಗಳು ಈ ಬಂದ್ಗೆ ಸಾಥ್ ಕೊಡಬೇಕು, ಕೈ ಜೋಡಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕಡಲೆ ಬೀಜ ಮಾರುವಂತೆ, ಪಾನಿಪೂರಿ ಹೊರಗಡೆ, ಬರೀ ಹೊರಗಡೆ ಕನ್ನಡಿಗರ ಜಮೀನೆಲ್ಲ ಹೊರಗಡೆ ಬಂದಂತ ಕಾರ್ಖಾನೆಗಳಿಗೆ ಕೊಡ್ತಾ ಇದ್ದಾರೆ. ಯಾರು ಕೇಳೋರು ಕನ್ನಡಿಗರು? ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಜಿಂದಾಲ್ ಕಾರ್ಖಾನೆಗೆ ಬಳ್ಳಾರಿ 11,000 ಎಕರೆ ಭೂಮಿಯನ್ನ ಹರಿಯಾಣದ ಇನ್ನು ಮತ್ತೊಂದು ಕಡೆಯಲ್ಲಿ ಕರ್ನಾಟಕ ಬಂದ್ಗೆ ಸಂಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇಲ್ಲ. ವಾಟಾಳ್ ನಾಗರಾಜ್ ಕರೆದಂತಹ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಹೋಟೆಲ್ ಮಾಲೀಕರ ಸಂಘಟನೆಯಿಂದ ನೈತಿಕ ಬೆಂಬಲ ಅಷ್ಟೇ ಅಂತ ಈಗ ಮಾಹಿತಿಯನ್ನ ನೀಡಲಾಗಿದೆ. ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಸಾರಿಗೆ ನಿಗಮಗಳು ಕೂಡ ಹೇಳ್ತಾ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ಇರುತ್ತೆ, ಹೋಟೆಲ್ಗಳು ಕೂಡ ತೆರೆದಿರುತ್ತೆ. ಹೋಟೆಲ್ಗಳು ಕೇವಲ ನೈತಿಕ ಬೆಂಬಲ ಮಾತ್ರ ಅಂತ ಹೇಳಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಶಾಲಾ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ, ಬ್ಯಾಂಕ್ಗಳು ಕೂಡ ಕೆಲಸ ಮಾಡುತ್ತೆ, ಶಾಲಾ ಕಾಲೇಜುಗಳು ಕೂಡ ನಡೆಯುತ್ತೆ. ನಾರಾಯಣಗೌಡ ನೇತೃತ್ವದ ಕರವೇ ಸಂಘಟನೆಯ ಬೆಂಬಲವೂ ಕೂಡ ಈ ಪ್ರತಿಭಟನೆಗೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.